ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಭೂಮಿ, ಸ್ಕ್ವಯರಾಗಿ ತುಂಬ ಚೆನ್ನಾಗಿದೆ. ವಿಲೇಜಿಂದ ನಿಮಗೆ ಬರೀ 300 ಮೀಟ್ರು ಲ್ಯಾಂಡ್. ನಮಗೆ ಗೌರ್ಮೆಂಟ್ ದಾರಿ, ಮ್ಯಾಪ್ ದಾರಿ, ನಾವು ಯಾವುದೇ ಜಮೀನು ಮೇಲೂ ಹೋಗುವಂಥದ್ದು ಇಲ್ಲ ಸ್ನೇಹಿತರೆ. ಇಲ್ಲಿ ಸಿಂಪಲಾಗಿ ಒಂದು ಮನೆ ಕಟ್ಟಿದ್ದಾರೆ, ಇನ್ನೊಂದು ಮನೆಗೆ ಬೇಸ್ಮೆಂಟ್ ಹಾಕಿದ್ದಾರೆ, ಒಂದು ಕೌ ಶೆಡ್ ಇದೆ ಪಕ್ಕದಲ್ಲಿ. ಅವರು ಇಲ್ಲಿ ಕುರಿ ಸಾಗಾಣಿಕೆ ಮಾಡೋಕ್ಕೆ ಅಂತ ಇದು ಮಾಡ್ಕೊಂಡಿದ್ರು. ಈಗ ವ್ಯವಸಾಯ ಕೂಡ ಮಾಡ್ತಾಯಿದ್ರು ಅದ್ರ ಜೊತೆಲಿ. ಇದರಲ್ಲಿ 3 ಬೋರ್ ಇದೆ ಸ್ನೇಹಿತರೆ. 3 ಬೋರು, 1 ಬಾವಿ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಡೇ ಆಗಲಿ ತಗೊಳ್ಕೋಬೋದು. ಏನಪ್ಪ 4 ಎಕರೆಗೆ 3 ಬೋರು 1 ಬಾವಿ ಅಂತ. ಇದರಲ್ಲಿ ನೀರಾವರಿ ಚೆನ್ನಾಗಿದೆ. ಅವರು ಒಂದೇ ಬೋರ್ನ ಯೂಸ್ ಮಾಡ್ತಾ ಇರೋದು, ಇನ್ನೆರಡು ಬೋರ್ನ ಬಿಟ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಮೊದಲು ಜಾಸ್ತಿ ಲ್ಯಾಂಡ್ ಇತ್ತು, ಎಲ್ಲ ಕೊಟ್ಟು ಈಗ ಉಳ್ಕೊಂಡಿರೋದು ಇವ್ರಿಗೆ. ಇದೊಂದು 4 ಎಕರೆ ನೋಡಿ. ಮನೆ ಸಿಂಪಲ್ಲಾಗಿರ್ಲಿಕ್ಕೆ ಒಂದು ಮನೆ ಇದೆ. ಈಗ ಈ ಕಡೆ ಕೌ ಶೆಡ್ ಇದೆ, ಆಯಿತಾ. ಹಾಂ, ಕೌ ಶೆಡ್ ಇದೆ ನೋಡಿ. ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮಣ್ಣು ನಿಮ್ಗೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಈಗ ಲ್ಯಾಂಡ್ ಒಳಗಡೆ ಹೋಗೋಣ. ನಿಮಗೆ ಈ 4 ಎಕರೆ ಇವರು ಸಾವಯವ ಕೃಷಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸಾವಯವ ಕೃಷಿ ಮಾಡಬೇಕು ಅಂತ ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಇವರು 1 ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ. ಪರ್ ಎಕರ್ 35 ಲ್ಯಾಕ್ಸ್ ಅಂದ್ಕೊಂಡು. ನಮಗೆ ಇಲ್ಲಿ ನೋ ವರ್ಕ್. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ವರ್ಕೇ ಇಲ್ಲ ನಮಗೆ ಇಲ್ಲಿ. ನಾವೇನು ಮಾಡ್ಬೋದು, ನಮಗೆ ಬೇಕಾಗಿರುವಂತಹ ತೋಟ ಮಾಡ್ಬೋದು, ಇಲ್ಲ ಒಳ್ಳೆ ಬೆಳೆ ಬೆಳಿಬೋದು. ನಮಗೇನು ಬೇಕೋ ಅದನ್ನು, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ. ಈಗ ನೋಡಿ ನಿಮಗೆ ತೋರಿಸ್ತೀನಿ. ಹಸು ಗಂಜಲೆಲ್ಲ ಶೇಖರಣೆ ಮಾಡಿಕೊಂಡು ಅದನ್ನು ರನ್ನಿಂಗ್ ಮಾಡಲಿಕ್ಕೆ ನೋಡಿ ಎದುರುಗಡೆ ಕಾಣುವಂಥದ್ದೇ ನಿಮಗೆ ಹಸು ಗಂಜಲನ ನೀರೊಂದಕ್ಕೆ ಸೇರಿಕೊಂಡು. ಇದು ಬಾವಿ ಓಪನ್ ವೆಲ್ಲು ನೋಡಿ. ಈಗ ಎದುರುಗಡೆ ತೋರಿಸ್ತೀನಿ ಈಗ ನಿಮಗೆ ಅದನ್ನು. ಇದು ಹಸುಗಂಜಲ ತುಂಬಿಟ್ಕೊಳ್ಳೋಕ್ಕೆ ಒಂದು ಡ್ರಮ್ಮು. ಆ ಡ್ರಮ್ಲಿ ನೀರು ಅದು ಎಲ್ಲ ಹೋಗುತ್ತೆ. ಪೂರ ನಮಗೆ ಲ್ಯಾಂಡ್ ಪೂರ ನಮಗಿದು ಹೋಗೋದ್ರಿಂದ ಒಳ್ಳೆ ಬೆಳೆ ಬೆಳಿಬೋದು. ಇಲ್ಲಿ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆ ಸ್ನೇಹಿತರೆ. ಇವರು ಹಸು ಗೊಬ್ಬರ ಹಾಕಿ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ಯಾಕೆಂದರೆ ನಾವು ಎಲ್ಲೇ ಹೋಗಲಿ ನೀರು ನಮಗೆ ತುಂಬ ಇಂಪಾರ್ಟೆಂಟು. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಂದು ರೆಡಿ ಇದೆ ಸ್ನೇಹಿತರೆ. ಡೈರೆಕ್ಟ್ ಓನರೇ. ಇಲ್ಲಿ ಯಾರು ಕೂಡ ನಮಗೆ ಮಧ್ಯದಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತಲೋ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಅಂತಲೋ ಮಾಹಿತಿ ಇಲ್ಲ. ನೇರ ಓನರ್ ಜೊತೆ ಮಾತಾಡ್ಬೋದು. ಮಣ್ಣು ನೋಡಿ ಸ್ನೇಹಿತರೆ. ಈಗ ನೀವು ಮಣ್ಣಂತೂ ತುಂಬ ಅದ್ಭುತ, ತುಂಬ ಚೆನ್ನಾಗಿದೆ. ನಿಜವೂ ನಾವು ಹಣ ಏನಾದ್ರು ಕೊಟ್ಟರೆ ಇಲ್ಲಿ ಲ್ಯಾಂಡ್ಗೆ ಮಣ್ಣು ಕೊಡಬೇಕು, ಅಷ್ಟು ಚೆನ್ನಾಗಿದೆ. ನೀರಾವರಿ ಇದೆ, ಲೇಬರ್ ಪ್ರಾಬ್ಲಮ್ ಇಲ್ಲ, ಪಕ್ಕದಲ್ಲಿ ಊರಿದೆ, ಒಳ್ಳೆ ಜಾಗ. ಪ್ರತಿಯೊಂದು ಕೂಡ ನಮಗೆ A1 ಆಗಿದೆ. ಈ ಥರ ಜಾಗದಲ್ಲಿ ನಾವೀಗ ಪ್ರತಿಯೊಬ್ಬರು ಮನುಷ್ಯರು ಏನಿದೆ ಅದನ್ನು ತೋಟ ಮಾಡಲಿಕ್ಕೆ ಇದು ಒಳ್ಳೆ ಜಾಗ ಸ್ನೇಹಿತರೆ. ಇವತ್ತು ಖಾಲಿ ಲ್ಯಾಂಡ್ಗಳಿಗೆಲ್ಲ 35, 40, 50 ಬಾಯಿಗೆ ಬಂದು ರೈಟ್ ಹೇಳ್ತಾ ಇದ್ದಾರೆ. ನಿಜ ಹೇಳ್ತೀನಿ, ಮುಂದಕ್ಕೊಂದು ದಿನ ನಿಜವಲ್ವೇ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ದಿನೇ ದಿನ ರೈಟ್ಗಳು ತುಂಬ ಜಾಸ್ತಿ ಆಗೋದ್ರಿಂದ ಹಿಂಸೆ ನೋಡಿ. ಇದರಿಂದ ಅಲ್ಲಿಂದ ಮೇಲೆ ಬಂದು ಎಲ್ಲ ಕಡೆಗೂ ಹೋಗುತ್ತೆ. ಅದು ಬಾವಿಲಿ ಕೂಡ ವಾಟ್ರ್ ಇದೆ, ಎಲ್ಲ ಕೊಡಿ. ನೀರಾವರಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ. ನಾವು ಕಾಲಕ್ರಮೇಣ ಹಿಂಗೆ ಆದರೆ ನಿಜವಾಗ್ಲೂ ಹೇಳ್ತೀವಿ, ಮುಂದಕ್ಕೆ ನಾವು ಲ್ಯಾಂಡ್ ತಗೊಂಡು ನಾವು ತೋಟ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಇದು ವಿಲೇಜ್ ನಿಯರ್ ಇರೋದ್ರಿಂದ ನಮಗೆ ಲೇಬರ್ಗಳಿಗಾಗಲಿ ಬೇರೆ ಏನೇ ಕೆಲಸಗಳಿಗಾದ್ರೂ ತೊಂದರೆ ಇಲ್ಲ. ಮಾರ್ಕೆಟಿಂಗ್ ಎಲ್ಲ ನಿಮಗೆ ಗೊತ್ತು. ಇವತ್ತು ನಾವು ಏನು ಬೆಳಿತೀವಿ ನಮ್ಮ ಜಾಗಕ್ಕೆ ಬಂದು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾರೆ. ಮಾರ್ಕೆಟಿಂಗು ಕೂಡ ಇವತ್ತು ತುಂಬ ಫಾಸ್ಟ್, ಅಂದರೆ
ಮುಂದೆ ಹೋಗಿದೆ ಸ್ನೇಹಿತರೆ. ಎಲ್ಲೇ ಯಾವುದೇ ವ್ಯಕ್ತಿ ಏನೇ ಬೆಳೆದ್ರೂ ಅವ್ರ ಹತ್ರನೇ ಹೋಗಿ ತಗೊಳ್ಳೋವಂಥ ಕಾಲ ಈಗ ಬಂದಿದೆ ಸ್ನೇಹಿತರೆ. ನಾವೀಗ ಈ ಥರ ಜಾಗದಲ್ಲಿ ಈಗ ಒಳ್ಳೆ ತೋಟ ಮಾಡಿ ಒಳ್ಳೆ ಆರೋಗ್ಯ ಪಡೆಯೋದ್ರಲ್ಲಿ ನಮಗಿಲ್ಲಿ ಏನು ವ್ಯತ್ಯಾಸ ಇಲ್ಲ. ಇವತ್ತು ನಾವು ನೋಡಬೇಕು ಅಂತಂದರೆ ಆರೋಗ್ಯ ನೋಡಬೇಕು, ಒಳ್ಳೆ ಜಾಗ ನೋಡಬೇಕು, ಒಳ್ಳೆ ಪರಿಸರ ಇರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿರಬೇಕು, ರೋಡ್ ಕನೆಕ್ಟಿವಿಟಿ ಕೂಡ ಚೆನ್ನಾಗಿರಬೇಕು. ನಾವಿಲ್ಲಿ ಯಾವುದೇ ಲ್ಯಾಂಡ್ ಮೇಲಾಗಲಿ ಇನ್ನೊಬ್ಬರ ಜಾಗದ ಮೇಲಾಗಲಿ ಹೋಗುವಂಥ ಪ್ರಮೇಯ ಇರಬಾರ್ದು. ಯಾಕೆಂದರೆ ಈಗ ಬಂದಿರೋರು ಒಬ್ರು ಹೇಳ್ತಾಯಿದ್ರು ನಮಗೆ, ಸರ್ ನಾವು ಒಂದು ಲ್ಯಾಂಡ್ ತಗೊಂಡು ಇವತ್ತು ಆರೋಗ್ಯ ಕಾಪಾಡಿಕೊಂಡ್ರೆ ಸಾಕು. ಅಂದರೆ ಅಲ್ಲಿ ವರ್ಕ್ ಮಾಡಿದ್ರೇ ಆರೋಗ್ಯ. ಲ್ಯಾಂಡ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಕೂತ್ಕೊಂಡ್ರೆ ಅದು ಆರೋಗ್ಯ ಬರಲ್ಲ ಸ್ನೇಹಿತರೆ. ನಾವು ನಮ್ಮ ಲ್ಯಾಂಡ್ಲಿ ತಿರುಗಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರೆ ನಾವು ಏನು ಬೆಳಿತೀವಿ, ಏನು ಮಾಡ್ತೀವಿ, ಎತ್ತು ಮಾಡ್ತೀವಿ, ಪ್ರತಿಯೊಂದು ಕೂಡ ನಮಗೆ ಪ್ರತಿಯೊಂದು ಜಾಗ ಕೂಡ ಕೆಲಸ ಇರುತ್ತೆ. ನಾವು ಒಂದು ಜಾಗಕ್ಕೆ ಹೋದಾಗ ಏನು ವರ್ಕ್ ಅಂತ ಗೊತ್ತಿರಲ್ಲ. ನಾವು ವರ್ಕ್ ಮಾಡಬೇಕ ತನಕ ನಾವು ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಆಗಬೇಕು. ಅಂದರೆ ಅಲ್ಲಿ ಪರಿಸರಕ್ಕೆ ನಾವು ಹೊಂದ್ಕೊಳ್ಳೇಬೇಕು. ಆ ಥರ ನಾವು ಕೂಡ ಈ ಭೂಮಿಗಳು ಕೂಡ ಸಾಮಾನ್ಯದ ಹಂಗೇನೆ. ನಾವು ಏನು ಮಾಡಬೇಕು, ಎತ್ತು ಮಾಡಬೇಕು ಅನ್ನೋದು ನಾವು ಈ ಜಾಗದಲ್ಲಿ ಕೂತ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಯಾರೇ ಆಗಲಿ ಪ್ರತಿಯೊಂದು ಕೂಡ ಅಷ್ಟೇ. ಇವತ್ತು ಆರೋಗ್ಯ ದೃಷ್ಟಿಯಿಂದ ನೋಡಿ ಸ್ನೇಹಿತರೆ, ಪ್ರತಿಯೊಂದೂ ಬೇರೆ ದೃಷ್ಟಿ ಏನೂ ಬೇಡ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪುತ್ತೆ, ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತಿರ್ತಾರೆ. ಎಲ್ಲ ರೆಡಿ ಇದೆ. ಅಂದರೆ ಹೋಟ್ಲಿ ರೆಡಿ ಮಾಡಿ ಮಡಗಿರೋ ಫುಡ್ ಕಂಡಾಗ ಇದೆ. ಈಗ ನಮಗೆ ನಾವಿಲ್ಲಿ ಬಂದು ಕೂತ್ಕೊಂಡು ಬೆಳೆನಾದ್ರು ಬೆಳಿಬೋದು, ತೋಟನಾದ್ರು ಮಾಡ್ಬೋದು. ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಿದೆ. ಇಷ್ಟು ಒಳ್ಳೆ ಜಾಗ. ವಿಲೇಜಿಂದ ಬರೀ ನಿಮಗೆ 300 ಮೀಟ್ರ್ ಸ್ನೇಹಿತರೆ ಅಷ್ಟೇ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳ ತಲುಪುತ್ತೆ. ಅವರು ಕೂಡ ನಮಗೆ ಲ್ಯಾಂಡ್ ಬೇಕು ಅನ್ನೋರು ಕೂಡ ನಿಮ್ಮಿಂದ ಒಂದು ಸಹಾಯ ತಗೊಂಡು ಬರ್ತಾರೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.